ಮೇಕೆದಾಟು ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊರಟವ್ರು ಯಾರು? ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDA ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲಿನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾವಂತೂ ಸೌಹಾರ್ದಿತವಾಗಿ, ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ್ಯಾವುದೇ ಪಕ್ಷ ಇರ್ಬೋದು, ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ. ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ. ಅಲ್ಲ ಸರ್, ತಮಿಳುನಾಡು ಸರ್ಕಾರಕ್ಕೆ ರಾಜ್ಯದ ಕಾಂಗ್ರೆಸ್ನವರು ಒಪ್ಸೋಕ್ಕಾಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಅಲ್ಲ, ಮಾಡಲಿ, ಏನು ಪ್ರಯತ್ನ ಮಾಡಲಿ. ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲಿ ಮಾಡಿದ್ದಾರೆ? 2.5 ವರ್ಷ ಆಯಿತು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. 5 ವರ್ಷ ಸಂಪೂರ್ಣನೇ ಆಗೋಗುತ್ತೆ. ಮೇಕೆದಾಟು ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊರಟವ್ರು ಯಾರು? ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDA ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲಿನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾವಂತೂ ಸೌಹಾರ್ದಿತವಾಗಿ, ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ್ಯಾವುದೇ ಪಕ್ಷ ಇರ್ಬೋದು, ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ. ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ. ಅಲ್ಲ ಸರ್, ತಮಿಳುನಾಡು ಸರ್ಕಾರಕ್ಕೆ ರಾಜ್ಯದ ಕಾಂಗ್ರೆಸ್ನವರು ಒಪ್ಸೋಕ್ಕಾಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಅಲ್ಲ, ಮಾಡಲಿ, ಏನು ಪ್ರಯತ್ನ ಮಾಡಲಿ. ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲಿ ಮಾಡಿದ್ದಾರೆ? 2.5 ವರ್ಷ ಆಯಿತು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. 5 ವರ್ಷ ಸಂಪೂರ್ಣನೇ ಆಗೋಗುತ್ತೆ. ಮೇಕೆದಾಟು ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊರಟವ್ರು ಯಾರು? ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDA ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲಿನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾವಂತೂ ಸೌಹಾರ್ದಿತವಾಗಿ, ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ್ಯಾವುದೇ ಪಕ್ಷ ಇರ್ಬೋದು, ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ. ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ. ಅಲ್ಲ ಸರ್, ತಮಿಳುನಾಡು ಸರ್ಕಾರಕ್ಕೆ ರಾಜ್ಯದ ಕಾಂಗ್ರೆಸ್ನವರು ಒಪ್ಸೋಕ್ಕಾಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಅಲ್ಲ, ಮಾಡಲಿ, ಏನು ಪ್ರಯತ್ನ ಮಾಡಲಿ. ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲಿ ಮಾಡಿದ್ದಾರೆ? 2.5 ವರ್ಷ ಆಯಿತು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. 5 ವರ್ಷ ಸಂಪೂರ್ಣನೇ ಆಗೋಗುತ್ತೆ.